ಕರ್ನಾಡಿನ ಸಮಸ್ತ ವೀಕ್ಷಕರಿಗೂ ಹಾಗೂ ಕರ್ನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನಿಲ್ಲ ಕಡೆ ನಮಸ್ತೆ. ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಬೀರೇಶ್ ಮಾತಾಡ್ತಿದ್ದೇನೆ. ಇಂದಿನ ಸಂಚಿಕೆಯಲ್ಲಿ ಈಗಾಗಲೇ ನಿನ್ನೆ ಹೊರಡಿಸಿರುವಂತಹ ಒಂದು ಅಧಿಸೂಚನೆ, KSLU ಯೂನಿವರ್ಸಿಟಿ ಹುಬ್ಬಳ್ಳಿ ಅವರು ಹೊರಡಿಸಿರುವಂತಹ ಒಂದು ಅಧಿಸೂಚನೆ ಅದೇನಪ್ಪ ಅಂದರೆ ಪರೀಕ್ಷೆಯ ದೃಷ್ಟಿಯ ಕುರಿತು, ಏನು ಪರೀಕ್ಷೆಯ ಬಗ್ಗೆ ಕುರಿತು ಕೆಲವೊಂದು ಗೈಡ್ಲೈನ್ಸ್ಗಳನ್ನು ನಮ್ಮ KSLU ಯೂನಿವರ್ಸಿಟಿ ಹುಬ್ಬಳ್ಳಿಯವರು ಹೊರಡಿಸಿದ್ದಾರೆ. ಆತ್ಮೀಯ ಸ್ನೇಹಿತರೆ ನೋಡಿ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ನವನಗರ ಹುಬ್ಬಳ್ಳಿ ಪರೀಕ್ಷೆ ವಿಭಾಗದಿಂದ ಬಂದಿರುವಂತಹ ಒಂದು ಅಧಿಸೂಚನೆ ಆಗಿರ್ತದೆ. ದಿನಾಂಕ 9/1/2026ರಂದು ಈ ಅಧಿಸೂಚನೆಯನ್ನು ಹೊರಡಿಸಲಾಗಿರ್ತದೆ. ಅಂದರೆ ನಿನ್ನೆ ಬಂದಿರುವಂತಹ ಒಂದು ನೋಟಿಫಿಕೇಶನ್ಸ್. ಆತ್ಮೀಯ ಸ್ನೇಹಿತರೆ ನೋಡಿ, ಈ ಸುತ್ತೋಲೆಯಲ್ಲಿ ಏನಿದೆಯಪ್ಪ ಅಂದರೆ ವಿಷಯ 2025-26ನೇ ಸಾಲಿನ ಬೆಸ ಸೆಮಿಸ್ಟರ್ ಪರೀಕ್ಷೆಗಳಿಗೆ ಆನ್ಲೈನ್ ಕ್ವಶನ್ಸ್ ಪೇಪರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಅರ್ಥ ಮಾಡ್ಕೊಳ್ಳಿ, ಯಾಕೆ ಈ ಸಿಸ್ಟಮ್ ಅಳವಡಿಸಿದ್ರು ಅಂತ ಹೇಳ್ಬಿಟ್ಟು. ಈಗಾಗಲೇ 2 ಸೆಮ್ ಹಿಂದೆ ಏನೋ ಪೇಪರ್ ಲೀಕ್ ಆಗುತ್ತೆ. ಕಾಂಟ್ರಾಕ್ಟ್ 1 ಅನ್ನೋ ಸಬ್ಜೆಕ್ಟು ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ್ದರಿಂದ ಆ ರೀತಿಯಾಗಿ ಯಾವುದೇ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಬಾರ್ದು ಎಂಬ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದವರು ಸೆಮ್ಮಿನಿಂದ ಏನು ಮಾಡಿಬಿಟ್ಟಿದಾರಪ್ಪ ಅಂದರೆ ಆನ್ಲೈನ್ ಕ್ವಶನ್ಸ್ ಪೇಪರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಳವಡಿಸಿರುವುದರಿಂದ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಪಾಲಿಸಬೇಕಾದಂತಹ ನಿಯಮಗಳು ತುಂಬ ಇಂಪಾರ್ಟೆಂಟ್. ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋನ ನೋಡ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಅಥವಾ ಪ್ರೇಕ್ಷಕರು ಈ ವಿಡಿಯೋ ನೋಡ್ತಿದ್ದ ಸಂದರ್ಭದಲ್ಲಿ ನೀವು LLB ಮಾಡ್ತಿರುವಂತಹ ನಿಮ್ಮ ಸೋದರ ಸೋದರಿಯವರಿಗೆ ಅಥವಾ ನಿಮ್ಮ ಅಕ್ಕಪಕ್ಕ ಮನೆಯವರಿಗೆ ವಿಡಿಯೋ ತಲುಪೋವರೆಗೂ ಇದನ್ನು ಶೇರ್ ಮಾಡಿ ಸ್ನೇಹಿತರೆ. ಯಾಕೆಂದರೆ ತುಂಬ ಇಂಪಾರ್ಟೆಂಟು. ಎಕ್ಸಾಮ್ನ ಗೈಡ್ಲೈನ್ಸನ್ನು, ನಿಯಮಗಳನ್ನು ಕಡ್ಡಾಯವಾಗಿ ಎಲ್ಲರೂ ಕೂಡ ಪಾಲನೆ ಮಾಡಬೇಕಾಗ್ತದೆ. ಸಮಯವನ್ನು ಮೀರಿಬಿಟ್ಟು ಇಲ್ಲಿ ಈ ಅಧಿಸೂಚನೆಯಲ್ಲಿ ಕೊಟ್ಟಿರುವಂತಹ ಸಮಯವನ್ನು ನಿಗದಿಪಡಿಸಿದ ಅವಧಿ ಒಳಗೆ ಪರೀಕ್ಷೆಯ ವಿಭಾಗಕ್ಕೆ ಹೋಗದೇನೆ ಇದ್ದು ಅಂಥ ಸಂದರ್ಭದಲ್ಲಿ ನಾವು ಮಿಸ್ ಆಗಿತ್ತು ಸರ್ ಅಂತ ಹೇಳಿ ಕಾಲಾವಕಾಶವನ್ನು ಕೇಳಿಕೊಂಡ್ರೆ ಯಾವುದೇ ಕಾರಣಕ್ಕೂ ಅಂಥ ಅವಕಾಶ ಸಿಗೋದಿಲ್ಲ ನಿಮಗೆ ಪರೀಕ್ಷೆ ಬರೀಲಿಕ್ಕೆ. ಸೊ ಆದ್ದರಿಂದ ಈ ವಿಡಿಯೋ ಎಲ್ಲರಿಗೂ ಕೂಡ ತಲುಪಲಿ ಸ್ನೇಹಿತರೆ. ನೋಡಿ, ಮುಂದುವರೆದು ಗಮನಿಸೋದಾದರೆ ಯಾವ ಅನುಮೋದನೆಗಳ ಆಧಾರದ ಮೇಲೆ ಈ ಅಧಿಸೂಚನೆ ಬಂದಿದೆಯಪ್ಪ ಅಂದರೆ ಮಾನ್ಯ ಕುಲಪತಿಗಳ ಅನುಮೋದನೆ ದಿನಾಂಕ 8/5/2025 ಅನುಮೋದನೆ ಪ್ರಕಾರ ನಮಗೆ 9/1/2026 ಈ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಆತ್ಮೀಯ ಸ್ನೇಹಿತರೆ ನೋಡಿ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ 2025-26ನೇ ಸಾಲಿನ ಬೆಸ ಸೆಮಿಸ್ಟರ್ ಪರೀಕ್ಷೆಗಳ ದಿನಾಂಕ 19 ಜನವರಿ 2026ರಿಂದ ಪರೀಕ್ಷೆಗಳು ಪ್ರಾರಂಭವಾಗಲಿದ್ದು, ಈಗಾಗಲೇ ನಾನು ಟೈಮ್ ಟೇಬಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಇಂದಿನ ಸಂಚಿಕೆಯಲ್ಲಿ. ಇನ್ನು ಮೊನ್ನೆ ತಾನೇ ಹೊರಡಿಸಿರುವಂತಹ ಪರ್ಮನೆಂಟ್ ಟೈಮ್ ಟೇಬಲನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಿರೋದಿಲ್ಲ, ಸಮಯ ಅವಕಾಶ ಕಡಿಮೆ ಇದ್ದರಿಂದ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿರಲಿಲ್ಲ ಯಾವ್ಯಾವ ಡೇಟ್ ಇದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಅದನ್ನು ಕೂಡ ನಾನು ಕಳಿಸ್ಕೊಡ್ತೀನಿ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ಎಲ್ಲ ನಮ್ಮ ಕಾಮಧೇನಿಲ್ಲ ಅಕಾಡೆಮಿಯ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಂಚ್ಕೊಳ್ತೀವಿ ಆ ಫಾರ್ಮೆಟನ್ನು. ಅದ್ರ ಪ್ರಕಾರ ನೀವು ಸ್ಟಡಿ ಮಾಡಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ. ಕ್ಲೀನಾಗಿ ನಿಮ್ಮದೇ ಆದಂಥ ಒಂದು ಟೈಮ್ ಟೇಬಲನ್ನು ಬರ್ಕೊಳ್ಳಿ, ಯಾವ್ಯಾವ ಟೈಮಿಗಿದೆ ನಮ್ಮ ಎಕ್ಸಾಮು ಸಬ್ಜೆಕ್ಟ್ಗಳು ಅಂತ ಹೇಳ್ಬಿಟ್ಟು. ನೋಡಿ, ಏನು ದಿನಾಂಕ 19 ಜನವರಿ 2026ರಿಂದ ಪರೀಕ್ಷೆಗಳು ಪ್ರಾರಂಭವಾಗಲಿದ್ದು, ಈಗಾಗಲೇ ಪರೀಕ್ಷಾ ಅಂತಿಮ ವೇಳಾಪಟ್ಟಿಯನ್ನು ಎಲ್ಲ ಕಾನೂನು ಮಹಾವಿದ್ಯಾಲಯಗಳಿಗೆ ಕಳಿಸಲಾಗಿದೆ. ಈ ಪರೀಕ್ಷೆಗಳಿಂದ ಆನ್ಲೈನ್ ಕ್ವಶನ್ಸ್ ಪೇಪರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಳವಡಿಸಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಈ ಕೆಳಗೆ ಸೂಚಿಸಿರುವಂತಹ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಈ ಅಧಿಸೂಚನೆಯನ್ನು ಯಾಕೆ ಹೊರಡಿಸಿದಾರಪ್ಪ ಅಂದರೆ, ಏನು ಈ ತಿಂಗಳು ಜನವರಿ 19ನೇ ತಾರೀಕಂದು ಪರೀಕ್ಷೆಗಳು ಪ್ರಾರಂಭಗೊಳ್ತಿದ್ದು ನಿಮ್ಮೆಲ್ಲ ಪರೀಕ್ಷೆಗಳು ಸ್ನೇಹಿತರೆ. ಆ ಪರೀಕ್ಷೆಯಲ್ಲಿ ಆನ್ಲೈನ್ ಕ್ವಶನ್ಸ್ ಪೇಪರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮನ್ನು ಅಳವಡಿಸಿರುವ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಈ ಕೆಳಕಂಡಂತೆ ಕೆಲವೊಂದು ನಿಯಮಗಳನ್ನು ನೀಡಲಾಗಿರ್ತದೆ. ಅವ್ಯಾವು ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ. ನೋಡಿ, ಫಸ್ಟ್ ಒನ್ನು, ಪರೀಕ್ಷೆ ಪ್ರಾರಂಭವಾಗುವ ಅರ್ಧ ಗಂಟೆ ಮುಂಚಿತವಾಗಿ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರದ ಪರೀಕ್ಷಾ ಕೊಠಡಿ ಒಳಗೆ ಕಡ್ಡಾಯವಾಗಿ ಹಾಜರಿರಬೇಕು. ತಪ್ಪಿದಲ್ಲಿ ಪರೀಕ್ಷೆಗೆ ಹಾಜರಾಗಲು ಅವಕಾಶವಿರುವುದಿಲ್ಲ. ಮುಂಜಾನೆ 9 AM ಅಥವಾ ಅಪರಾಹ್ನ 1:30 PM ಒಳಗಾಗಿ ಪರೀಕ್ಷೆ ಕೇಂದ್ರದ ಕೊಠಡಿ ಒಳಗೆ ಹಾಜರಿರಬೇಕು. ಸ್ನೇಹಿತರೆ ನೋಡಿ, ಫಸ್ಟ್ನೇ ಇದರಲ್ಲಿ ಗೈಡ್ಲೈನ್ಸ್ ಪ್ರಕಾರ ನಾವು ಫಸ್ಟ್ ಲೈನ್ ನೋಡೋದಾದರೆ, ನಿಮ್ಮ ಹಾಲ್ ಟಿಕೆಟಲ್ಲಿ ಪರೀಕ್ಷೆ 9:00 ಅಂದರೆ ನೀವು ಎಕ್ಸಾಕ್ಟಾಗಿ 9 ಗಂಟೆಗೆ ನಿಮ್ಮ ಪರೀಕ್ಷೆಯ ವಿಭಾಗಕ್ಕೆ, ನಿಮ್ಮ ಸೆಂಟರ್ನ ಕೇಂದ್ರಕ್ಕೆ ನೀವು ಕಡ್ಡಾಯವಾಗಿ ಹಾಜರಿರಬೇಕಾಗ್ತದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಹಾಲ್ ಟಿಕೆಟಲ್ಲಿ 9:30 ಇದೆ ಸರ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಲ್ಲಿ ಏನು 9 ಗಂಟೆ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಅಷ್ಟರೊಳಗೇನೆ ನೀವು ಹಾಜರಿರಬೇಕಾಗ್ತದೆ. ಅದೇ ರೀತಿಯಾಗಿ ಮಧ್ಯಾಹ್ನ 2 ಗಂಟೆಗೆ ಇರುವಂತಹ ವಿದ್ಯಾರ್ಥಿಗಳು ಎಕ್ಸಾಮ್ ಹಾಲ್ ಟಿಕೆಟಲ್ಲಿ 2 ಗಂಟೆ ಇರ್ತದೆ.
ಆದರೆ ನಮ್ಮದು 2 ಗಂಟೆ ಇದೆ ಅಂತ ಹೇಳ್ಬಿಟ್ಟು ನೀವು 1:30 ಹೋಗೋಕೆ ಅವಕಾಶ ಇಲ್ಲ ಸ್ನೇಹಿತರೆ. 1:30 ಎಕ್ಸಾಕ್ಟಾಗಿ 1:30ಕ್ಕೆ ನಿಮ್ಮ ಸೆಂಟ್ರಲ್ಲಿ ನೀವು ಇರಬೇಕಾಗ್ತದೆ. ಅರ್ಥ ಆಗದೆ ಅಂತ ನಾನು ಭಾವಿಸ್ತೇನೆ. ಕ್ಲೀನಾಗಿ ಗಮನಿಸಿ, ಒಳಗೆ ಹಾಜರಿರಬೇಕಾಗ್ತದೆ. ಅದೇ ರೀತಿಯಾಗಿ ಎರಡನೇ ಪಾಯಿಂಟನ್ನು, ವಿದ್ಯಾರ್ಥಿಗಳಿಗೆ ಆಯಾ ಪರೀಕ್ಷೆ ದಿನಾಂಕದಂದು ಮುಂಜಾನೆ 9 AM ಇಂದ 9:30 ಮತ್ತು ಮಧ್ಯಾಹ್ನ 1:30 PM ಇಂದ 2 ಗಂಟೆವರೆಗೂ ಸಮಯದಲ್ಲಿ ಉತ್ತರ ಪತ್ರಿಕೆಗಳನ್ನು ವಿತರಿಸಲಾಗ್ತದೆ. ಏನು ಈ ಅರ್ಧ ಗಂಟೆ ನಿಮ್ಮನ್ನು ಮುಂಚೆ ಒಳಗೆ ಕುಣಿಸ್ಕೊಂಡು ಬಿಡ್ತಾರಲ್ಲ, ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಆ ಅರ್ಧ ಗಂಟೆ ಒಳಗೆ ನಿಮಗೆ ಆ ಟೈಮಲ್ಲೇ ಯೂನಿವರ್ಸಿಟಿಯಿಂದ ನಿಮ್ಮ ಕಾಲೇಜ್ ಕೋಡ್ಗಳಿಗೆ ನಿಮ್ಮ ಕಾಲೇಜ್ ಇಮೇಲ್ ಐಡಿ ಮುಖಾಂತರನ ಒಂದು ಲಿಂಕನ್ನು ಪ್ರೊವೈಡ್ ಮಾಡ್ತಾರೆ ಸ್ನೇಹಿತರೆ. ಆ ಲಿಂಕ್ ಮುಖಾಂತರ ನಿಮ್ಮ ಕಾಲೇಜಿನಲ್ಲೇ ಆ ಜಿರಾಕ್ಸ್ ಆಗ್ತವೆ ಆ ಕ್ವಶನ್ಸ್ ಪೇಪರ್ಗಳು. ಆ ಕ್ವಶನ್ಸ್ ಪೇಪರ್ಗಳನ್ನು ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾವ ಸಮಯದಲ್ಲಿ ಆ ಕ್ವಶನ್ಸ್ ಪೇಪರು ಪ್ರಿಂಟ್ ಆಗುವಂತಹ ಸಮಯ ಕೂಡ ಆ ಕ್ವಶನ್ಸ್ ಪೇಪರಲ್ಲಿ ನಿಮಗೆ ಲಭ್ಯವಿರ್ತದೆ. ಯಾವ ಟೈಮಲ್ಲಿ ಇದು ಪ್ರಿಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ ನಿಮ್ಮೆಲ್ಲರಿಗೂ ಕೂಡ. ಅದೇ ರೀತಿಯಾಗಿ ಉತ್ತರ ಪತ್ರಿಕೆಗಳನ್ನು ವಿತರಿಸಲಾಗ್ತಾರೆ. ಅಂತಹ ಅರ್ಧ ಗಂಟೆ ಸಮಯದಲ್ಲಿ ಅಲ್ಲಿ ಕೊಟ್ಟಿರುವಂತಹ ಉತ್ತರ ಪತ್ರಿಕೆಗಳಲ್ಲಿ ಪ್ರವೇಶ ಪತ್ರದಲ್ಲಿ ಸೂಚಿಸಿರುವಂತಹ ಸೂಚನೆಗಳನ್ನು ಓದಬೇಕಾಗ್ತದೆ ಒಂದು ಬಾರಿ. ಸದರಿ ಸಮಯದಲ್ಲಿ ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯ ಮುಖಪುಟದಲ್ಲಿ ತಮ್ಮ ನೋಂದಣಿ ಸಂಖ್ಯೆ ಏನು OMR ಶೀಟನ್ನು ಕೊಟ್ಟಿರ್ತಾರೆ ನಿಮಗೆ ಸ್ನೇಹಿತರೆ, ಆ OMR ಶೀಟಲ್ಲಿ ನಿಮ್ಮ ನೋಂದಣಿ ಸಂಖ್ಯೆಯನ್ನು, ವಿಷಯದ ಕೋಡ್, ಯಾವ ವಿಷಯವನ್ನು ಬರಿತಿದ್ದೀರಾ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಆಲ್ ಟಿಕೆಟಲ್ಲಿ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಕೋಡನ್ನು ಕೊಟ್ಟಿರ್ತಾರೆ. ಆ ಕೋಡನ್ನು ಬರೀಬೇಕಾಗ್ತದೆ. ಅದೇ ರೀತಿಯಾಗಿ ಕೇಂದ್ರದ ಕೋಡ್, ಯಾವ ಸೆಂಟರಲ್ಲಿ ನೀವು ಎಕ್ಸಾಮ್ ಬರೀತಿದ್ದೀರಾ ಆ ಸೆಂಟರ್ ಕೋಡನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ನಿಮ್ಮ ಆಲ್ ಟಿಕೆಟಲ್ಲಿ. ಆ ಕೋಡನ್ನು ಕೂಡ ನೀವು ಆ OMR ಶೀಟಲ್ಲಿ ನಮೂದಿಸಬೇಕಾಗ್ತದೆ. ಅದಕ್ಕೆ ಅನುಗುಣವಾಗಿ OMR ಸುತ್ತುಗಳನ್ನು ಸರಿಯಾಗಿ ಉತ್ತರ ಪತ್ರಿಕೆಯಲ್ಲಿ ಸರಿಯಾಗಿ ಭರ್ತಿ ಮಾಡಬೇಕು. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಕೊಟ್ಟಿರುವಂತಹ OMR ಶೀಟನ್ನು ನೀವು ಕ್ಲಿಯರಾಗಿ ಕೊಟ್ಟಿರುವಂಥ ABCD ಅಂತ ಇರ್ತವೆ, ಅಥವಾ 1 2 3 4 ಅಂತ ಕೊಟ್ಟಿರ್ತಾರೆ. ಅದನ್ನು ನೀವು ನಿಮ್ದು ಯಾವ ನಂಬರ್ ಬಂದಿರುತ್ತೋ ಆ ನಂಬರು ಪೂರ್ತಿ ಆಗೋವರೆಗೂ ಶೇಡ್ ಮಾಡಬೇಕು. ನೀವು ಬರೀ ಒಂದು ಚುಕ್ಕಿ ಇಟ್ಟರೆ ಅದು ಇನ್ವ್ಯಾಲಿಡ್ ಆಗುತ್ತೆ. ವ್ಯಾಲಿಡ್ ಆಗಬೇಕು ಅಂದರೆ ಸಂಪೂರ್ಣವಾಗಿ ಕೊಟ್ಟಿರುವಂತಹ ಶೇಡನ್ನು, ನಂಬರ್ಗಳನ್ನು ಸಂಪೂರ್ಣವಾಗಿ ಶೇಡ್ ಮಾಡಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ. ಮತ್ತು ಇನ್ವಿಜಿಲೇಟರ್ ಡೈರಿಯಲ್ಲಿ ತಮ್ಮ ಉತ್ತರ ಪತ್ರಿಕೆಯ ಕ್ರಮ ಸಂಖ್ಯೆಯನ್ನು ನಮೂದಿಸುವುದು, ರುಜು ಹಾಗೂ ಬೆರಳಚ್ಚನ್ನು ಕಡ್ಡಾಯವಾಗಿ ನೀಡುವುದು. ಇನ್ವಿಜಿಲೇಟರು ನಿಮಗೆ ಒಂದು ಡೈರಿಯನ್ನು ಕೊಡ್ತಾರೆ ಸ್ನೇಹಿತರೆ. ನೀವು ಎಕ್ಸಾಮ್ ಬರೆಯಕ್ಕೆ ಬಂದಿದ್ದೀರಾ, ನಿಮ್ಮ ಸಂಬಂಧಪಟ್ಟಂತೆ ನಿಮಗೆ ಯಾವ ಬುಕ್ಲೆಟ್ ಬಂದಿದೆ ಆ ಬುಕ್ಲೆಟ್ಲಿರುವಂತಹ ನಂಬರನ್ನು ನಮೂದಿಸಬೇಕಾಗ್ತದೆ. ಮತ್ತು ಅದಕ್ಕೆ ನಿಮ್ಮ ಸಹಿಯನ್ನು ಹಾಕಬೇಕಾಗ್ತದೆ. ಹಾಗೂ ನಿಮ್ಮ ಬೆರಳಚ್ಚನ್ನು ಕೂಡ, ನಿಮ್ಮ ಹೆಬ್ಬಟ್ಟಿನ ಗುರುತನ್ನು ಕೂಡ ಕಡ್ಡಾಯವಾಗಿ ನೀಡಬೇಕಾಗ್ತದೆ. ಅಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿದ್ದು ನಿಮ್ಮ ಫೋಟೋ, ನಿಮ್ಮ ಹೆಸರು, ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಸ್ನೇಹಿತರೆ. ಅರ್ಥ ಆಗದೆ ಅಂತ ನಾನು ಭಾವಿಸ್ತೇನೆ. ಅವ್ರು ಕೊಟ್ಟಿರುವಂಥ ಡೈರಿಯಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ, ನಿಮ್ಮ ಫೋಟೋ ಇರ್ತದೆ, ನಿಮ್ಮ ಸೈನ್ ಇರ್ತದೆ ಸ್ನೇಹಿತರೆ. ಇವೆಲ್ಲವನ್ನು ಗಮನಿಸಿಬಿಟ್ಟು ನಿಮಗೆ ಕೊಟ್ಟಿರುವಂತಹ ಡೈರಿಯಲ್ಲಿ ನಿಮ್ಮ ಹೆಸರಿನ ಮುಂದೆ ನಿಮ್ಮ ಸಂಖ್ಯೆಯನ್ನು, ಯಾವ ಸಂಖ್ಯೆಯನ್ನು, ಉತ್ತರ ಪತ್ರಿಕೆಯ ಸಂಖ್ಯೆಯನ್ನು ನಮೂದಿಸಬೇಕಾಗ್ತದೆ. ಅದರ ಜೊತೆಯಲ್ಲಿ ನಿಮ್ಮ ಸಹಿಯನ್ನು ಮತ್ತು ನಿಮ್ಮ ಹೆಬ್ಬಟ್ಟಿನ ಗುರುತನ್ನು ಕಡ್ಡಾಯವಾಗಿ ನೀಡಬೇಕಾಗ್ತದೆ. ಇವೆಲ್ಲವೂ ಕೂಡ ನಿಮಗೆ ನೆನಪಿರಲಿ ಸ್ನೇಹಿತರೆ. ಮುಂದುವರೆದು ಗಮನಿಸಿ. ವಿದ್ಯಾರ್ಥಿಯು ಪರೀಕ್ಷೆ ಬರೆಯುವ ಪೂರ್ವದಲ್ಲಿ ಪರೀಕ್ಷಾ ಪ್ರವೇಶ ಪತ್ರದಲ್ಲಿ ನಮೂದಾಗಿರುವ ದಿನಾಂಕವಾರು ಕೋರ್ಸ್, ವಿಷಯದ ಕೋಡಿಗೆ ಸಂಬಂಧಿಸಿದಂಥ ಪ್ರಶ್ನೆ ಪತ್ರಿಕೆ ಸ್ವೀಕೃತವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಂಡು ಪರೀಕ್ಷೆ ಬರೆಯಲು ಪ್ರಾರಂಭಿಸಬೇಕು. ನಿಮಗೆ ಕೊಟ್ಟಿರುವ ತಕ್ಷಣ ನಿಮಗೆ ಏನೋ ಆಲ್ ಟಿಕೆಟಲ್ಲಿ ನಮೂದಿಸಿರುವಂತಹ ಸಬ್ಜೆಕ್ಟು, ಸಮಯ ಮತ್ತು ಕೋಡು, ಸೆಂಟರ್ ಎಲ್ಲವನ್ನು ಕೂಡ ನೀವು ಗಮನಿಸಬೇಕಾಗ್ತದೆ. ಒಂದು ಬಾರಿ ಗಮನಿಸಿದ ನಂತರ ಮಾತ್ರ ಎಲ್ಲ ಕರೆಕ್ಟ್ ಇದ್ದ ಖಚಿತವನ್ನು, ಎಲ್ಲದೂ ಕೂಡ ಕರೆಕ್ಟ್ ಇದೆ ಅಂತ ಹೇಳಿಬಿಟ್ಟು ನಿಮಗೆ ಅನಿಸಿದ್ದೆ ಆದ ನಂತರ ಬರಿಬೇಕಾಗ್ತದೆ. ಒಂದು ವೇಳೆ ಮಿಸ್ಟೇಕ್ ಆಗಿದ್ದ ಸಂದರ್ಭದಲ್ಲಿ ನಿಮಗೆ ಇನ್ವಿಜಿಲೇಟರಿಗೆ ಅದನ್ನು ಇನ್ಫಾರ್ಮ್ ಮಾಡಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ಮುಂದೆ ನೋಡಿ. ವಿದ್ಯಾರ್ಥಿಗಳು ಪರೀಕ್ಷೆಗೆ ಕಡ್ಡಾಯವಾಗಿ ಪರೀಕ್ಷಾ ಪ್ರವೇಶ ಪತ್ರದೊಂದಿಗೆ ಹಾಜರಾಗಬೇಕು. ಎಕ್ಸಾಮ್ ಸೆಂಟ್ರಿಗೆ ನೀವು ವಿತೌಟ್ ಆಲ್ ಟಿಕೆಟ್ ಇಲ್ದಂಗೆ ಹೋಗಂಗಿಲ್ಲ ಸ್ನೇಹಿತರೆ. ಕಂಪಲ್ಸರಿಯಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಲ್ ಟಿಕೆಟನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ ಸ್ನೇಹಿತರೆ. ಮೇಲ್ಕಾಣಿಸಿದಂತಹ ಎಲ್ಲ ನಿಯಮಗಳನ್ನು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಪಾಲನೆ ಮಾಡಿ ಪರೀಕ್ಷೆಯನ್ನು ಬರೆಯಲು ಈ ಮೂಲಕ ಸೂಚಿಸಲಾಗಿದೆ ಅಂತ ಹೇಳಿಬಿಟ್ಟು ನಮ್ಮ ಕುಲಸಚಿವರಾದಂತಹ ಮೌಲ್ಯಮಾಪನ ಇಲಾಖೆಯಿಂದ ಒಂದು ಅಧಿಸೂಚನೆ ಹೊರಡಿಸಿ ನಿಮ್ಮೆಲ್ಲರಿಗೂ ಕೂಡ ಕಳಿಸಿಕೊಟ್ಟಿದ್ದಾರೆ ಆತ್ಮೀಯ ಸ್ನೇಹಿತರೆ. ಇಂದಿನ ಸಂಚಿಕೆ ನಿಮಗೆ ಪರೀಕ್ಷೆ ವಿಭಾಗದಿಂದ ಬಂದಿರುವಂತಹ ಒಂದು ಸುತ್ತೋಲೆಯನ್ನು ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ವಿವರಿಸಿದ್ದೇನೆ ಅಂತ ನಾನು ತಿಳ್ಕೊಳ್ತೇನೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ಲಾಂಗ್ ಆನ್ಸರಿಗೆ, ಶಾರ್ಟ್ ಆನ್ಸರಿಗೆ ಮತ್ತು ಪ್ರಾಬ್ಲಮ್ಸ್ಗಳನ್ನು ಯಾವ ರೀತಿ ಅಟೆಂಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.